ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ದೆಹಲಿಯಲ್ಲಿ ಅಂದರೆ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಪಾರ್ಟಿ ನಡೆಸ್ತಾ ಇರುವಂಥ ಪ್ರತಿಭಟನೆಯ ಸೀಕ್ರೆಟ್ ಕಂಡು ಹಿಡಿದೇ ಬಿಟ್ಟರು ಅಮಿತ್ ಶಾ. ಇದು ಇಡೀ ದೇಶವೇ ನೋಡಲೇಬೇಕಾದಂಥ ಗಂಭೀರ ಸುದ್ದಿ. ದೇಶಕ್ಕೆ ಕಾದಿದೆಯಾ ಮತ್ತೊಂದು ಖಂಡಾಂತರ? ಏನಿದು ಹೊಸ ಅಪ್ಡೇಟ್? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕಳೆದ 2 ದಿನಗಳಿಂದ ದೆಹಲಿಯಿಂದ ಪಾರ್ಲಿಮೆಂಟ್ ತನಕ ಆಗ್ತಾ ಇರುವಂಥ ಒಂದು ಪ್ರತಿಭಟನೆ ಇದೆಯಲ್ಲ, ದೆಹಲಿಯ ಜಂತರ್ ಮಂತರ್ನಲ್ಲಿ ಆದಂಥ ಪ್ರತಿಭಟನೆ, ಅದಾದ ನಂತರ ಅದು ಪಾರ್ಲಿಮೆಂಟ್ ತನಕ ತೆಗೆದುಕೊಂಡು ಹೋದುವಂಥ ರೀತಿ, ಅದಾದ ನಂತರ ಈ ಪ್ರತಿಭಟನೆಕಾರರು ಮತ್ತು ಪೊಲೀಸರ ನಡುವೆ ಆದಂಥ ಒಂದು ಸಂಘರ್ಷ ಅದು ದೊಡ್ಡ ಮಟ್ಟಿಗೆ ಸದ್ದನ್ನು ಮಾಡ್ತಾ ಇದೆ. ಮತ್ತು ಕೇವಲ ನೀಟ್ ಪರೀಕ್ಷೆಯ ಲೀಕ್ ಆದಂಥ ಒಂದು ವಿಷಯದ ವಿರುದ್ಧವಾಗಿ ಹೋರಾಡ್ತಿದ್ದಂಥ ಈ ಪ್ರತಿಭಟನೆ ಇದೀಗ ದೇಶವನ್ನೇ ಇಬ್ಬಾಗ ಮಾಡುವಂಥ ಹಂತಕ್ಕೆ ಹೋಗಿದ್ದು ವಿಪರ್ಯಾಸವಿಸರಿ. ಹಾಗಾದರೆ ಈ ಕಾಕ್ರೋಚ್ ಪಾರ್ಟಿಯ ಈ ಉದ್ದೇಶ ಏನು? ಈ ಕಾಕ್ರೋಚ್ ಪಾರ್ಟಿ ನಿಜಕ್ಕೂ ಕೂಡ ನೀಟ್ ಪರೀಕ್ಷೆಯ ಲೀಕ್ ವಿರುದ್ಧ ಹೋರಾಡ್ತಾ ಇದೆಯಾ, ಅಥವಾ ಯಾವುದೋ ಒಂದು ಬೇರೆ ದೇಶದ ಒಂದು ಸ್ಪಾನ್ಸರ್ ಸಿಕ್ಕೊಂಡು ಅಥವಾ ಹಣದ ಹರಿವಿನ ಆಸೆಗಾಗಿ ದೇಶವನ್ನೇ ಒಡಿಲಿಕ್ಕೆ ಹೊರಟಿದೆಯಾ ಎನ್ನುವಂಥ ಗುಮಾನಿ ಇದೀಗ ಎದ್ದಿದೆ. ಅಷ್ಟಕ್ಕೂ ಈ ನೀಟ್ ಪರೀಕ್ಷೆ ವಿರುದ್ಧ ಹೋರಾಡಬೇಕಾದವರು ಇದೀಗ ಏನು ಮಾಡ್ತಾ ಇದ್ದಾರೆ, ನಿಜಕ್ಕೂ ಆಗಿದ್ದೇನು ಎನ್ನುವುದನ್ನು ನೋಡ್ತಾ ಹೋದರೆ ನೋಡಿ, ನೀಟ್ ಪರೀಕ್ಷೆಯ ವಿರುದ್ಧ ಹೋರಾಡ್ತಿದ್ದಂಥ ಸೋನಮ್ ವಾಂಗ್ಚುಕ್, ಅಂದರೆ ನೀಟ್ ಪರೀಕ್ಷೆಯಲ್ಲಿ ಪೇಪರ್ ಲೀಕ್ ಆಗುತ್ತೆ, ಅದಾದ ನಂತರ ಕೆಲವೊಂದು ಅಡ್ವರ್ಟ್ ಆಗುತ್ತೆ. ಧರ್ಮೇಂದ್ರ ಪ್ರಧಾನ್ ಅವರ ಅಂದರೆ ಕೇಂದ್ರ ಶಿಕ್ಷಣ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ವಿರೋಧ ಪಕ್ಷದವರು ಕೇಳ್ತಾರೆ. ಅವರ ಜೊತೆಗಾಗಿದ್ದು ಕಾಕ್ರೋಚ್ ಎನ್ನುವಂಥ ಒಂದು ಡಿಜಿಟಲ್ ಪಾರ್ಟಿ. ಅದು ಇಲ್ಲಿ ತನಕ ರಿಜಿಸ್ಟ್ರೇಷನ್ ಆಗಿಲ್ಲ, ಆದರೆ ಅದು ಹೋರಾಟ ತುಂಬ ಚೆನ್ನಾಗಿತ್ತು. ಯುವ ಜನರು, ಜನಜಿ ಅಲ್ಪ ಜನರು ಕೂಡ ಅದರಿಂದ ಆಕರ್ಷಿತರಾಗಿದ್ದರು. ಅದಕ್ಕೆ ಪೂರಕವೆಂಬಂತೆ ಒಬ್ಬ ವಿಜ್ಞಾನಿ ಕೂಡ ಜಂತರ್ ಮಂತರ್ನಲ್ಲಿ ನೀಟ್ ಪರೀಕ್ಷೆ ಸೋರಿಕೆ ವಿರುದ್ಧ ಮತ್ತು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕುರಿತು, ಜೊತೆಗೆ ಈ ನೀಟ್ ಪರೀಕ್ಷೆ ಲೀಕ್ ಆದ ನಂತರ ಕೆಲವೊಂದು ವಿದ್ಯಾರ್ಥಿ ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರು, ಅವರಿಗೆ ಪರಿಹಾರ ಕೊಡಬೇಕನ್ನುವಂಥ ಒಂದು 5-6 ಬೇಡಿಕೆಯನ್ನು ಇಟ್ಕೊಂಡು ಅವರು ಜಂತರ್ ಮಂತರ್ನಲ್ಲಿ ಮರಣಾಂತರ ಉಪವಾಸವನ್ನು ಕೈಗೊಂಡಿದ್ರು. ಅವರಿಗೆ ಪೂರಕವಾಗಿ ಪ್ಯಾರಲಲ್ಲಾಗಿ ಸಪೋರ್ಟಿಗೆ ಬಂದಂಥವ್ರು ಇದು ಕಾಕ್ರೋಚ್ ಪಾರ್ಟಿ. ಆದರೆ ಕಾಕ್ರೋಚ್ ಪಾರ್ಟಿಯ ಒಂದು ಹೋರಾಟ ಯಾವ ರೀತಿ ಇತ್ತಂದರೆ, ಮೊದಲು ಸೋನಮ್ ವಾಂಗ್ಚುಕ್ ಅವರಿಗೆ ನೀವು ಪ್ರತಿಭಟನೆಯನ್ನು ಕೈಬಿಡಿ, ಉಪವಾಸ ಸತ್ಯವನ್ನು ಕೈಬಿಡಿ, ನಾವು ನಾರ್ಮಲ್ ಆಗಿ ಬೀದಿಗಿಳಿದು ಹೋರಾಟ ಮಾಡುವಂಥ ಒಂದು ಮಾತನ್ನು ಹೇಳಿದರು. ಆದರೆ ಅದಕ್ಕೆ ವಿರುದ್ಧವಾಗಿ ಇಲ್ಲ, ನನಗೆ ಧೈರ್ಯ ಬಂದಿದೆ, ಈ ರೀತಿಯಲ್ಲಿ ನಾವು ಮರಣಾಂತ ಉಪವಾಸ ಮಾಡಿದ್ರೆ ಮಾತ್ರ ಅದಕ್ಕೊಂದು ಬೆಲೆ ಬರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಸೋನಮ್ ವಾಂಗ್ಚುಕ್ ಜೊತೆ ಇದೀಗ ಕಾಕ್ರೋಚ್ ಪಾರ್ಟಿಯವರು ಕೈ ಜೋಡಿಸಿದ್ರು. ಆದರೆ ಮೊನ್ನೆ ಆದಂಥ ಒಂದು ಪಾರ್ಲಿಮೆಂಟ್ ಚಲೋ ಎನ್ನುವಂಥ ಒಂದು ಪ್ರತಿಭಟನೆ ಇದೆಯಲ್ಲ, ಅದು ಎಲ್ಲೋ ಒಂದು ಕಡೆ ದಾರಿ ತಪ್ಪಂತ ಹೇಳ್ಬೋದು. ಈ ಸೋನಮ್ ವಾಂಗ್ಚುಕ್ ಅವರ ಒಂದು ಪ್ರತಿಭಟನೆಯನ್ನು ಕಂಪ್ಲೀಟ್ ಆಗಿ ಹಳ್ಳಾಯಿಸಿತು ಅಂದರೆ ಇದೇ ಕಾಕ್ರೋಚ್ ಪಾರ್ಟಿ ಮತ್ತು ಕಾಕ್ರೋಚ್ ಪಾರ್ಟಿಗೆ ಸೇರಿಕೊಂಡಂಥ ಬೇರೆ ಬೇರೆ ಸ್ಪಾನ್ಸರ್ಡ್ಶಿಪ್ ಇರುವಂಥ ಒಂದು ಸಂಘಟನೆಗಳು. ಕೊನೆಗೆ ಏನಾಯ್ತಂದರೆ, ಈ ಸಂಘಟನೆಗಳು ನೀಟ್ ಪರೀಕ್ಷೆಯ ಲೀಕ್ ಆದಂಥ ಸಬ್ಜೆಕ್ಟನ್ನು ಇಟ್ಕೊಳ್ಳುವ ಬದಲು ಕಾಲಿದ್ದವರಿಗೆ ಜೈ ಆಗೋದಾಗಲಿ, ಅಥವಾ ಅಸ್ಸಾಮನ್ನು ಹೊಡಿಬೇಕನ್ನೋದಾಗಲಿ, ಅಥವಾ ಪಾರ್ಲಿಮೆಂಟನ್ನು ಉಳಿಸಿ ಮಾಡಬೇಕಾಗೋದಾಗಲಿ, ಅಥವಾ ಮೋದಿ ರಿಜೈನ್ ಮಾಡಬೇಕು, ಇಂಥ ಕೆಟ್ಟ ಸಂಘಟನೆಗಳ ಕೆಟ್ಟ ಒಂದು ಮಾತುಗಳು ಕೂಡ ಕೇಳಿ ಬಂದವು. ಅದು ಇದೀಗ ದೊಡ್ಡದಾಗಿ ಚರ್ಚೆ ಆಗ್ತಿದೆ. ಇದರ ಜೊತೆಗೆ ನೋಡಿ, ಒಂದೇ ಸಲ ದೇಶದಲ್ಲಿ ಎಲ್ಲೆಲ್ಲಿ ಪ್ರತಿಭಟನೆ ಆಗ್ತಿದೆ, ಯಾವ ಕಡೆ ಪ್ರತಿಭಟನೆ ಆಗ್ತಿದೆ, ಯಾವ ರಾಜ್ಯದಲ್ಲಿ ಯಾವ ಇಶ್ಯೂ ಇಟ್ಕೊಂಡು ಪ್ರತಿಭಟನೆ ಆಗ್ತಿದೆ ಅಂತ ನೋಡ್ತಾ ಇದ್ರೆ, ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಪಾರ್ಟಿ ಮತ್ತು ಸೋನಮ್ ವಾಂಗ್ಚುಕ್ ಅವರು ನೀಟ್ ಪರೀಕ್ಷೆಯ ಲೀಕ್ ವಿರುದ್ಧ ಹೋರಾಡ್ತಿದ್ರೆ, ಮತ್ತೊಂದು ಕಡೆ ಹರಿಯಾಣ, ಪಂಜಾಬ್ ರೈತರು ತಮ್ಮ ಒಂದು ಇಂಡಿಯಾ US ಅಗ್ರಿಕಲ್ಚರ್ ಅಗ್ರಿಮೆಂಟ್ ಇದೆ, ಅದರ ವಿರುದ್ಧವಾಗಿ ಹೋರಾಡ್ತಿದ್ರು. ಭಾರತ ಮತ್ತು US ವ್ಯಾಪಾರ ಒಪ್ಪಂದವನ್ನು ವಿರೋಧಿಸಿ ದೇಶದಾದ್ಯಂತ ರೈತರು ದೆಹಲಿಯಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹರಿಯಾಣ ಪೊಲೀಸರು ಪಂಜಾಬ್ ಹರಿಯಾಣ ಶಂಭು ಗಡಿಯನ್ನು ಮುಚ್ಚಿದ್ದು ರೈತ ನಾಯಕರನ್ನ ಬಂಧಿಸಿದ್ದಾರೆ. ದೇಶದಾದ್ಯಂತ ಮಂಗಳವಾರ ಜುಲೈ 21ರಂದು ದೆಹಲಿಯ ಕಿಶಾನ್ ಘಾಟ್ನಲ್ಲಿ ಭಾರತ US ಒಪ್ಪಂದದ ವಿರುದ್ಧ ಪ್ರತಿಭಟಿಸಲು ನಿನ್ನೆ ದೆಹಲಿಯ ಒಂದು ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಹೀಗಾಗಿ ರೈತರು ದೆಹಲಿಯ ಕಿಶಾನ್ ಘಾಟ್ನಲ್ಲಿ ಜಮಾವಣೆ ಆಗುವಂತೆ ಕರೆ ನೀಡಿದ್ರು. CJP ಪ್ರತಿಭಟನೆ ಗಲಭೆ ಅವಕಾಶವನ್ನು ಬಳಸಿಕೊಂಡು ಪಂಜಾಬ್ ರೈತರು ಕೂಡ ರೈತ ಸಂಘಟನೆಗಳು ದೆಹಲಿಯ ಚಲೋ ಎನ್ನುವಂಥ ಮುನ್ಸೂಚನೆ ಸಿಗ್ತಾ ಇದ್ದಂತೆ ಮೊನ್ನೆ ಹರಿಯಾಣದ ಪೊಲೀಸರು ಹಲವು ರೈತ ನಾಯಕರನ್ನು ಕೂಡ ಬಂಧಿಸಿದ್ರು. ಈ ನಡುವೆ ಪಂಜಾಬ್ನಿಂದ ದೊಡ್ಡ ಮಟ್ಟದಲ್ಲಿ ರೈತರು ನಿನ್ನೆ 5 ಗಂಟೆಗೆ ಫತೇಗರ್ ಸಾಹೇಬ್ನಿಂದ ಆಗಮಿಸಿತು. ಭದ್ರತಾ ಕಾರಣಗಳಿಂದಾಗಿ ಪೊಲೀಸರು ಪಂಜಾಬ್ ಮತ್ತು ಹರಿಯಾಣ ಸಂಪರ್ಕಿಸುವಂಥ ಶಂಭು ಗಡಿಯನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ರು. ನಿನ್ನೆ ಬೆಳಗ್ಗೆ 5:30 ಸುಮಾರಿಗೆ ಪೊಲೀಸರು 2 ಮಾರ್ಗವನ್ನು ಮುಚ್ಚಿದ್ರು. ಮೊನ್ನೆ ರಾತ್ರಿಯಿಂದಲೇ ರಸ್ತೆ ತಡೆಗಳು ಸಿದ್ಧವಾಗಿ ಇಂಥ ವರದಿಗಳಾಗ್ತಾ ಇದ್ದು, ಅವರ ಒಂದು ಬೇಡಿಕೆ ತುಂಬ ಚೆನ್ನಾಗಿತ್ತು.
ಆ್ಯಸ್ ಕಂಪೇರ್ ಟು ದ ಈ ಕಾಕ್ರೋಚ್ ಪಾರ್ಟಿ ಒಂದು ಬೇಡಿಕೆ ನೋಡ್ತಾ ಇದ್ರೆ ಅವ್ರು ನಿಜಕ್ಕೂ ಕೂಡ ಸ್ಟೂಡೆಂಟ್ಸ್ ಅಥವಾ ಗೂಂಡಾಗಳನ್ನು ಕೂಡ ಅರ್ಥ ಆಗ್ತಿಲ್ಲ. ಭಾರತ ಅಮೆರಿಕ ಒಪ್ಪಂದವನ್ನು ರದ್ದುಗೊಳಿಸಬೇಕು ಎಂದು ರೈತ ನಾಯಕ ಶರ್ವನ್ ಸಿಂಗ್ ಫಂದೇರ್ ಹೇಳ್ತಾರೆ. ಶಂಭುಗುಡಿಯನ್ನು ಮುಚ್ಚಲಾಗಿದೆ ಎಂಬ ಹೇಳಿಕೆ ವರದಿಗಳು ನಮಗೆ ಬರ್ತಿದೆ. ರೈತರೊಂದಿಗೆ ಮಾತುಕತೆಯ ಮೂಲಕ ಸಮಸ್ಯೆಯನ್ನು ಬಗೆಹರಿಸುವ ಬದಲು ಸರ್ಕಾರವು ದಮನ ನೀತಿಯನ್ನು ಅಳವಡಿಸ್ಕೊಳ್ತೇನೆ ಅಂತ ಕೆಲವೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅವರು ಹೇಳೋ ಪ್ರಕಾರ ನಮ್ಮ ರೈತರ ಜೊತೆ ಮಾತನಾಡಿಕೊಂಡು ಇಂಡು US ಅಗ್ರಿಮೆಂಟನ್ನು ನೀವು ಮಾಡಬೇಕಿತ್ತು, ಈಗಲೂ ಕಾಲ ಮಿಂಚಿದೆ, ಅದನ್ನು ನೀವು ರದ್ದುಪಡಿಸಿ ನಮ್ಗೆ ಒಳ್ಳೆಯದಾಗುತ್ತೆ. ಅಮೆರಿಕ ಮತ್ತು ದೊಡ್ಡ ದೊಡ್ಡ ದೇಶಗಳಲ್ಲಿ ಆಧುನಿಕವಾಗಿ ಕೃಷಿಯನ್ನು ಮಾಡ್ತಾರೆ, ಹಾಗಾಗಿ ಅವರಿಗೆ ಆ್ಯಪಲ್ ಆಗಿರ್ಬೋದು, ಬೇರೆ ಬೇರೆ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅತ್ಯಂತ ಸುಲಭ ರೀತಿಯಲ್ಲಿ ಬೆಳೆಯಬಹುದು ಮತ್ತು ಅದು ನಮ್ಮ ಭಾರತ ಮಾರ್ಕೆಟ್ ಬಂದುಬಿಟ್ರೆ ನಮ್ಮ ಸಣ್ಣ ಪುಟ್ಟ ರೈತರು ಕೂಡ ಭಾರತದಲ್ಲಿ ಲಾಸ್ ಆಗ್ತಾರೆ, ಅವರು ತಮ್ಮ ಹಿಡಿತವನ್ನು ಕೈಗೊಳ್ತಾರೆ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾರೆ. ಅದು ಕೂಡ ಒಪ್ಪಬಹುದು. ಅದು ಸಂಘಟನೆಗಳು ಮತ್ತು ಸರ್ಕಾರ ಕೂತು ಮಾತಾಡುವಂಥ ರೀತಿ, ಅದು ಒಂದು ಕಡೆ ಸರಿ ಅನ್ಬೋದು. ಆದರೆ ಒಂದೇ ಹಂತದಲ್ಲಿ ಪಂಜಾಬ್ ಹರಿಯಾಣದಲ್ಲಿ ಪ್ರೊಟೆಸ್ಟ್ ಆಗುತ್ತೆ, ಕೇರಳದಲ್ಲಿ ಪ್ರೊಟೆಸ್ಟ್ ಆಗುತ್ತೆ, ಅಸ್ಸಾಂನಲ್ಲಿ ಪ್ರೊಟೆಸ್ಟ್ ಆಗುತ್ತೆ. ಇದರ ಅರ್ಥ ಇಷ್ಟೇ, ದೇಶವನ್ನು ಗಲಭೆಯ ಕಡೆ ಕೊಂಡೊಯ್ಯಬೇಕು. ಇದು ಇದೀಗ ದೇಶವೇ ನೋಡಲೇಬೇಕಾದಂಥ ಒಂದು ಸುದ್ದಿ. ಇವೆಲ್ಲವನ್ನು ಸಂಕ್ಷಿಪ್ತವಾಗಿ ನೋಡ್ತಾ ಹೋದ್ರೆ ನೋಡಿ, ಈ ಬೇಡಿಕೆ ಏನಿತ್ತು, ಈ ಕಾಕ್ರೋಚ್ ಪಾರ್ಟಿ ಅಥವಾ ನೀಟ್ ಪರೀಕ್ಷೆಯ ಲೀಕ್ ಆಗಿದೆ, ಅದರ ವಿರುದ್ಧವಾದಂಥ ಸಂಘಟನೆಗಳು ಹೋರಾಡ್ತಿದ್ದೆ. ಅದರ ವಿರುದ್ಧವಾಗಿ ನೀಟ್ ಪರೀಕ್ಷೆ ಲೀಕ್ ಆಗಬಾರ್ದು, ಇಡೀ ದೇಶ ಭ್ರಷ್ಟಾಚಾರದ ತುಂಬಿ ತುಳುಕ್ತಿದೆ ಮತ್ತು ದಮನ ನೀತಿಯನ್ನು ನರೇಂದ್ರ ಮೋದಿಯವರು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಕೊಂಡು ಹೋರಾಡ್ತಿದ್ದಾರೆ. ಅವರ ಬೇಡಿಕೆ ವಿಚಿತ್ರವಾಗಿದೆ. ಏನು ಮಾಡಬೇಕಿತ್ತಂದರೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕಿತ್ತು, ರಾಜೀನಾಮೆ ಕೊಡಲೇಬೇಕಿರುವಂಥ ಪ್ರತಿಭಟನೆ ಮಾಡಬೇಕಿತ್ತು ಎನ್ನುವುದೇ ಆದರೆ ಇದಕ್ಕೊಂದು ಬೆಲೆ ಬರ್ತಾ ಇತ್ತು. ಆದರೆ ಅಲ್ಲಿ ಆದಂಥ ಒಂದು ಘಟನೆಗಳು ನೋಡ್ತಾ ಇದ್ರೆ ಅವರ ಬೇಡಿಕೆ ವಿಚಿತ್ರವಾಗಿದೆ. ಅವ್ರ ಬೇಡಿಕೆ ಏನು? ರಿಸ್ಟೋರೇಷನ್ ಆಫ್ ಆರ್ಟಿಕಲ್ 370. ಇದು ವಿದ್ಯಾರ್ಥಿಗಳು, ಯಾವ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಸೋರಿತ್ತಲ್ಲ ಅದರ ವಿರುದ್ಧವಾಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಿರುವಂಥ ಈ ವಿದ್ಯಾರ್ಥಿಗಳು, ಸೋಕಾಲ್ಡ್ ವಿದ್ಯಾರ್ಥಿಗಳು ಮಾಡ್ತಿರುವಂಥ ಬೇಡಿಕೆ ಅಂದರೆ ರಿಸ್ಟೋರೇಷನ್ ಆಫ್ ಆರ್ಟಿಕಲ್ 370 ಇನ್ ಕಾಶ್ಮೀರ್. ಅರ್ಥ ಆಗಿದೆ ಅದು ಯಾವ ರೀತಿಯಲ್ಲಿ ಹೋರಾಟ ಮತ್ತು ಯಾರ ಕಡೆಯಿಂದ ಇದಕ್ಕೆ ಸ್ಪಾನ್ಸರ್ಶಿಪ್ ಸಿಕ್ಕಿರಬಹುದು ಎಂದು. ಎರಡನೇದಾಗಿ ರಿಲೀಸ್ ಆಫ್ ಉಮರ್ ಖಾಲಿದ್ನ ನೀವು ಬಿಡುಗಡೆ ಮಾಡಬೇಕು. ಆ ಪುಣ್ಯಾತ್ಮ ಜೈಲಲ್ಲಿದ್ದಾನೆ, ಅವನನ್ನು ರಿಲೀಸ್ ಮಾಡಬೇಕು ಎನ್ನುವಂಥ ಹೋರಾಟ ಯಾರು ಮಾಡ್ತಾ ಇದ್ದಾರೆ? ನೀಟ್ ಪರೀಕ್ಷೆಯ ಪೇಪರ್ ಲೀಕ್ ಆಯ್ತಲ್ಲ, ಅದು ಆಗಬಾರ್ದು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕೆನ್ನುವಂಥ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇರುವಂಥ ಈ ಸೋ ಕಾಲ್ಡ್ ವಿದ್ಯಾರ್ಥಿಗಳು ಉಮರ್ ಖಾಲಿದ್ ಅವನ್ನು ರಿಲೀಸ್ ಮಾಡಬೇಕೆನ್ನುವಂಥ ಮಾತನ್ನು ಹೇಳ್ತಿದ್ರೆ, ಇದು ಯಾರ ಪರವಾಗಿ, ಇದು ಯಾರ ಹಣದ ಬಲದಿಂದ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಿಮ್ಗೆ ಅರ್ಥ ಆಗಿರುತ್ತೆ. ಮೂರನೇದಾಗಿ ಬ್ಯಾನ್ RSS. ಈ RSSಗೂ ಈ ಪೇಪರ್ ಲೀಕ್ಗೂ ಅಥವಾ ಬ್ಯಾನ್ ಆಫ್ RSSಗೂ ಏನು ಸಂಬಂಧ, ಇದು ಯಾರು ಮಾಡ್ತಿದ್ದಾರೆ ನಿಮಗೆ ಅರ್ಥ ಆಗಿರುತ್ತೆ. ಜೊತೆಗೆ ಜಿನೋಸೈಡ್ ಆಫ್ ಬ್ರಾಹ್ಮಿನ್ಸ್, ಇದು ನಿಮಗೆ ಅರ್ಥ ಆಗುತ್ತೆ ಏನಂತ. ಜೊತೆಗೆ ಫ್ರೀ ಕಾಶ್ಮೀರ್ ಅಂತ ಈಗಾಗಲೇ 370 ಆರ್ಟಿಕಲನ್ನು ತೆಗೆದು ಹಾಕ್ಕೊಂಡು ಅವರಿಗೆ ಕೊಟ್ಟಂಥ ವಿಶೇಷವಾದಂಥ ಒಂದು ಸೌಲಭ್ಯ ಕಿತ್ತಾಕೊಂಡು ಇದು ಈ ಕಾಶ್ಮೀರ ಕೂಡ ಭಾರತದ್ದೇನುವಂಥ ರೀತಿಯಲ್ಲಿ ಮಾಡಿದಂಥ ಈ ಫ್ರೀ ಕಾಶ್ಮೀರ್ ಇದೆ ಅಂದರೆ ಆರ್ಟಿಕಲ್ 370 ಇದೆಲ್ಲ, ಅದನ್ನು ತೆಗೆದು ನೀವು ಕಾಶ್ಮೀರವನ್ನು ಫ್ರೀ ಮಾಡಬೇಕು, ಅದಕ್ಕೂ ಭಾರತಕ್ಕೆ ಸಂಬಂಧ ಇಲ್ಲ ಎನ್ನುವಂಥ ರೀತಿಯಲ್ಲಿ ಮಾಡ್ತಾಯಿದ್ರೆ ಇದು ದೆಹಲಿಯ ನೀಟ್ ಪರೀಕ್ಷೆಯ ಲೀಕ್ ವಿರುದ್ಧ ಹೋರಾಟವು ಅಥವಾ ದೇಶ ವಿಭಜನೆಯ ಹೋರಾಟವು. ಜೊತೆಗೆ UP ಎಲೆಕ್ಷನ್ ಬಗ್ಗೆ ಮಾತಾಡ್ತಾರೆ, ಮೋದಿ ರಿಸೈನ್ ಮಾಡಬೇಕನ್ನುವಂತ ಮಾತಾಡ್ತಾರೆ. ಅದು ಓಕೆ, ಯಾಕಂದರೆ ರಾಜಕೀಯವಾಗಿ ಹೋರಾಟಗಳು ಒಬ್ಬ ಪ್ರಧಾನಮಂತ್ರಿನ ಒಬ್ಬ ಉನ್ನತ ಹುದ್ದೆಯಲ್ಲಿದ್ದಂಥ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದನ್ನು ರಿಸೈನ್ ಮಾಡಬೇಕನ್ನೋದು. ಆದರೆ ಇಲ್ಲಿ ಮತ್ತೊಂದಿದೆ, FCRA ಅಂತ ಆ ಒಂದು ಕಾನೂನನ್ನು ಕೂಡ ನೀವು ಕಿತ್ತು ಹಾಕಬೇಕು. ಅಂದರೆ ಈ ಇಂಡೋ US ಅಗ್ರಿಮೆಂಟ್ ಇದೆಯಲ್ಲ, ಈ ಕೃಷಿ ಅಗ್ರಿಮೆಂಟ್ ಇದೆ, ಅದನ್ನು ಕಿತ್ತು ಹಾಕಬೇಕು ಅನ್ನುವಂಥ ಒಂದು. ಅದ್ರ ಜೊತೆಗೆ ಇವರ ಹೋರಾಟ ಹೇಗಿದೆ ಅಂದರೆ, ಮೊನ್ನೆ ತಾನೇ ಕಳೆದ ಕೆಲವು ದಿನಗಳ ಹಿಂದೆ ಭಾರತ 3ನೇ ರಾಷ್ಟ್ರವಾಗಿ ಹೈಡ್ರೋಜನ್ ಟ್ರೈನನ್ನು ಕೂಡ ಉದ್ಘಾಟನೆ ಮಾಡಿತ್ತು. ಬೇರೆ ಬೇರೆ ದೇಶಗಳು, ಅತ್ಯಂತ ಮುಂದುವರೆದ ದೇಶಗಳು ಕೂಡ ಹೈಡ್ರೋಜನ್ ಒಂದು ಟ್ರೈನ್ ಇದೆ, ಅದು ಚಲಿಸ್ತಾ ಇದೆ. ಅದು ಕೂಡ ಪೆಟ್ರೋಲ್ ಮತ್ತು ಬೇರೆ ಡೀಸೆಲ್ನಿಂದ ವಿಮುಕ್ತಿ ಹೊಂದಲಿಕ್ಕೆ ಇದು ಅತ್ಯುನ್ನತವಾದಂಥ ಟೆಕ್ನಾಲಜಿ ಅಂತ ಹೇಳ್ಬೋದು ಮತ್ತು ಸ್ಪೀಡ್ ಜಾಸ್ತಿ ಇದೆ. ಇಂಥ ಒಂದು ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಭಾರತ ಹೈಡ್ರೋಜನ್ ಟ್ರೈನನ್ನು ನಾವು ರಸ್ತೆಗೆ ಟ್ರ್ಯಾಕಿಗೆ ಬಿಟ್ಟರೆ ಅದರ ವಿರುದ್ಧ ಕಲ್ಲು ಹೊಡಿತಾರೆ ಇದೇ ವ್ಯಕ್ತಿಗಳು, ಇದೇ ವಿದ್ಯಾರ್ಥಿಗಳು. ಇವರು ಮಾಡಬೇಕಾಗಿದ್ದೇನೆಂದರೆ ಧರ್ಮೇಂದ್ರ ಪ್ರಧಾನ್ ಅವರು ರಿಸೈನ್ ಮಾಡಬೇಕು, ಮೋದಿ ರಿಸೈನ್ ಮಾಡಬೇಕು, ಸರ್ಕಾರ ಡಿಸಲ್ವ್ ಆಗಬೇಕು. ಓಕೆ, ಇಂಥ ಒಂದು ಬೇಡಿಕೆಯನ್ನು ಸಹಿಸ್ಬೋದಿತ್ತು. ಆದರೆ ಇವರು ಮಾಡ್ತಾ ಇದ್ದೇನೆಂದರೆ ಉಮರ್ ಖಾಲಿದ್ನ ರಿಲೀಸ್ ಮಾಡಿ 370 ಕಿತ್ತಾಕಿ ಫ್ರೀ ಕಾಶ್ಮೀರನ್ನು ಮಾಡಿ ಅಸ್ಸಾಮನ್ನು ಭಾರತದಿಂದ ತುಂಡು ಮಾಡಿ ದೇಶ ವಿಭಜನೆ ಮಾಡಿ, ಜೊತೆಗೆ ಮೋದಿಯನ್ನು ಭಾರತದಿಂದ ಹೊರ ಕಳಿಸ್ತೇವೆ, ಜೈ ಬಾಂಗ್ಲಾ ಅಂತೇವೆ, ಜೈ ನೇಪಾಳ ಅಂತೇವೆ ಎನ್ನುವಂಥ ಕೂಗಿದೆಯಲ್ಲ, ಅದು ಇದೀಗ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ಇವರ ಜೊತೆಗೆ ಸೋನಮ್ ವಾಂಗ್ಚುಕ್ ಅವರ ಪ್ರತಿಭಟನೆ ಜೊತೆಗೆ ಕಾಕ್ರೋಚ್ ಪಾರ್ಟಿ ಸೇರ್ಕೋತಿದೆ. ಈಗ ಕಾಕ್ರೋಚ್ ಪಾರ್ಟಿಗೆ ಸ್ಪಾನ್ಸರ್ ಯಾರು ಮಾಡ್ತಾ ಇದ್ದಾರೆ? ಕಾಕ್ರೋಚ್ ಪಾರ್ಟಿ ಸಡನ್ ಆಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಹವಾ ಮಾಡ್ಲಿಕ್ಕೆ ಕಾರಣ ಏನು? ಅವ್ರು ಎಲ್ಲಿ ಕೂತ್ಕೊಂಡು ಮಾಡಿದ್ರು, ಯಾವ ದೇಶದಲ್ಲಿ ಕೂತ್ಕೊಂಡು ಮಾಡಿದ್ರು? ಆ 3 ಜನ
ಡಿಪ್ಕಿ ಆಗಿರ್ಬೋದು, ಆ 3 ಜನ ಕಾಕ್ರೋಚ್ ಪಾರ್ಟಿಯನ್ನು ಮುನ್ನಡೆಸಿದ್ರು. ಅವರು ಯಾವ ದೇಶದಿಂದ ಬಂದರು, ಇಂಡಿಯಾದವರಾದರೂ ಕೂಡ ಎಲ್ಲಿ ಇಟ್ಕೊಂಡು ಕಾಕ್ರೋಚ್ ಪಾರ್ಟಿಯನ್ನು ಸಂಘಟನೆ ಮಾಡಿದ್ರು, ಡಿಜಿಟಲಲ್ಲಿ ಹವಾ ಮಾಡಿದ್ರು. ಆ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಅವರಿಗೆ ಪ್ರಚಾರ ಸಿಗಲಿಕ್ಕೆ ಯಾರು ಎಷ್ಟು ಅದನ್ನು ಬೂಸ್ಟ್ ಅಪ್ ಮಾಡೋದು ಎಲ್ಲವೂ ಕೂಡ ಚರ್ಚೆ ಆಗ್ತಿರೋ ಒಂದು ವಿಷಯ, ಮತ್ತು ಅದು ಕೂಡ ದಾಖಲಾತಿ ಸಿಕ್ಕಿದೆ. ಇವೆಲ್ಲವೂ ಕೂಡ ಇದೀಗ ಅಮಿತ್ ಶಾ ಅವರಿಗೆ ಗೊತ್ತಿದೆ. ಇಡೀ ದೇಶದಲ್ಲಿ ಏಕಕಾಲದಲ್ಲಿ ದಂಗೆ ಎಬ್ಬಿಸಬೇಕು ಎನ್ನುವಂಥ ಹುನ್ನಾರ ಇದೆಯಲ್ಲ, ಅದು ಯಾವುದೋ ಒಂದು ದೇಶ ಇದನ್ನು ಸ್ಪಾನ್ಸರ್ ಮಾಡ್ತಿದೆ. ಅದಕ್ಕೆ ತಕ್ಕಂತೆ ಕುಣಿತಾ ಇದ್ದವರು ಇದೇ ಕಾಕ್ರೋಚ್ ಪಾರ್ಟಿಯವರು. ಕಾಕ್ರೋಚ್ ಪಾರ್ಟಿಗೆ ಪರೋಕ್ಷವಾಗಿ ಉಪ್ಪಿಟ್ಟು, ಇಡ್ಲಿ, ವಡ, ಸಾಂಬಾರನ್ನು ಕೊಟ್ಟು ನೀವು ಧೈರ್ಯ ಹೇಳಿದಂಥವ್ರು ಇದೇ ಕಾಂಗ್ರೆಸ್ನವರು. ಅದಕ್ಕೆ ಸಾಕ್ಷ್ಯ ಕೂಡ ಸಿಕ್ಕಿದೆ. ಅಲ್ಲಿ ಜಂತರ್ ಮಂತರ್ನಿಂದ ಆದಂಥ ಪ್ರೊಟೆಸ್ಟ್ನಲ್ಲಿ ಅವರಿಗೆ ಉಪಹಾರ, ಊಟದ ವ್ಯವಸ್ಥೆಯನ್ನು ಮಾಡಿದಂಥವ್ರು ಇದೇ ಕಾಂಗ್ರೆಸ್ನವರು. ಹೀಗಾಗಿ ಕಾಂಗ್ರೆಸ್ನ ಬ್ಯಾಕ್ಗ್ರೌಂಡ್ ಸಪೋರ್ಟ್ನಿಂದ ಮತ್ತು ವಿದೇಶದಿಂದ ಬರ್ತಾ ಇರುವಂಥ ಈ ಬಂಡವಾಳದಿಂದ ಈ ಕಾಕ್ರೋಚ್ ಪಾರ್ಟಿಯವರು ಇದೀಗ ಕೇಂದ್ರದ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಪ್ರೊಟೆಸ್ಟ್ ಮಾಡಲೇಬೇಕು, ಒಂದು ಸರ್ಕಾರ ಅಂದಮೇಲೆ ಅದ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡಬೇಕು ಮತ್ತು ಟೀಕೆ ಟಿಪ್ಪಣಿಗಳು ಇರಲೇಬೇಕು. ಆದರೆ ದೇಶ ವಿಭಜನೆ ಹಾಕುವಂಥ, ಉಮರ್ ಖಾಲಿದ್ನ ರಿಲೀಸ್ ಮಾಡುವಂಥ ಅಥವಾ ಹೈಡ್ರೋಜನ್ ಟ್ರೈನಿಗೆ ಕಲ್ಲು ಹೊಡೆಯುವಂಥ ಒಂದು ಕೆಲಸ ಇದೆಯಲ್ಲ, ಅದು ಯಾರೂ ಕೂಡ ಮೆಚ್ಚಲ್ಲ. ಇದು ಇದೀಗ ಅಮಿತ್ ಶಾ ಅವರಿಗೆ ಅರ್ಥ ಆಗಿದೆ. ಅದಕ್ಕೆ ಕಾರಣವನ್ನು ಹುಡುಕ್ತಾ ಹೋದರೆ ಕಳೆದ ಒಂದು ತಿಂಗಳಿಂದ ಈಚೆಗೆ ಮೋದಿಯವರು ವಿದೇಶ ಪ್ರವಾಸದಲ್ಲಿದ್ದಾರೆ. ಆಸ್ಟ್ರೇಲಿಯಾ ಆಯಿತು, ನ್ಯೂಜಿಲೆಂಡ್ ಆಯಿತು, ಅದರಲ್ಲೂ ಮಲೇಷಿಯಾ ಮತ್ತು ಇಂಡೋನೇಷಿಯಾ ಇದೆಯಲ್ಲ, ಅವರ ಮಧ್ಯೆ ಮಾಡಿಕೊಂಡಂಥ ಒಂದು ಈ ವ್ಯಾಪಾರ ಒಪ್ಪಂದ ಇದೆಯಲ್ಲ, ಅದು ಇದೀಗ ಚೀನಾಕ್ಕೆ ತುಂಬಲಾರದ ನಷ್ಟ ಆಗ್ತಾಯಿದೆ. ಮಲೇಷಿಯಾ ಮತ್ತು ಇಂಡೋನೇಷಿಯಾ ಜೊತೆ ಮಾಡ್ಕೊಂಡಂಥ ಈ ಎಲ್ಲ ಒಪ್ಪಂದ, ಅದು ಆಸ್ಟ್ರೇಲಿಯಾ ಆಗಿರ್ಬೋದು, ಮಲೇಷಿಯಾ ಆಗಿರ್ಬೋದು, ಇಂಡೋನೇಷಿಯಾ ಆಗಿರ್ಬೋದು, ನ್ಯೂಜಿಲೆಂಡ್ ಆಗಿರ್ಬೋದು, ಇವೆಲ್ಲವೂ ಕೂಡ ಚೀನಾದ ಗಡಿಯನ್ನು ದಾಟಿ ಹೋಗಬೇಕಂತ ದೇಶಗಳು. ಹೀಗಾಗಿ ಅಲ್ಲಿ ಏನಾದರೂ ಭಾರತ ಅತ್ಯಂತ ಉತ್ತಮವಾಗಿ ವ್ಯಾಪಾರವನ್ನು ಕುದುರಿಸ್ಕೊಬಿಟ್ರೆ, ಅದರಲ್ಲೂ ಮುಖ್ಯವಾಗಿ ಅವೆಲ್ಲವೂ ಕೂಡ ಸಮುದ್ರದಿಂದ ಕೂಡಿರುವಂಥ ದೇಶ, ಸಮುದ್ರದ ಅಕ್ಕಪಕ್ಕ ಕೂಡಿರುವಂಥ ದೇಶ, ಅಲ್ಲಿ ಪೋರ್ಟ್ ಇರುತ್ತೆ, ಆಯಿಲ್ ಪ್ರಾಡಕ್ಟ್ ಇರುತ್ತೆ, ಎಲ್ಲವೂ ಕೂಡ ಅಲ್ಲಿ ವ್ಯಾಪಾರ ಆಗಿಬಿಟ್ರೆ ಅದಕ್ಕೆ ಚೀನಾಕ್ಕೆ ಹೊಡೆತ ಆಗುತ್ತೆ. ಹೀಗಾಗಿ ಅಮೆರಿಕ ಮತ್ತು ಚೀನಾ ಕೂಡಿ ಸ್ಪಾನ್ಸರ್ ಮಾಡಿ ಭಾರತದೊಳಗೆ ದಂಗೆ ಎಬ್ಬಿಸಬೇಕು ಅನ್ನುವಂಥ ಒಂದು ಹುನ್ನಾರ ನಡೀತಾ ಇದೆ ಅನ್ನೋದು ಕೂಡ ಇದೀಗ ಅಮಿತ್ ಶಾ ಅವರಿಗೆ ಅರ್ಥ ಆಗಿದೆ. ಹೀಗಾಗಿ ನೀವು ಎಲ್ಲಿ ತನಕ ಹೋಗ್ತಿರಲ್ಲ ಮ್ಯಾಕ್ಸಿಮಮ್ ಹೋಗ್ಬಿಡಿ. ನೋಡಿ, ಕೇಂದ್ರ ಸರ್ಕಾರಕ್ಕೆ ಗುಪ್ತಚರ ಇಲಾಖೆ ಇರುತ್ತೆ, ಎಲ್ಲವೂ ಇರುತ್ತೆ. ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟ್ ಆಗ್ತಿರ್ತದೆ, ಪಾರ್ಲಿಮೆಂಟ್ ಚಲೋ ಎನ್ನುವಂಥ ಒಂದು ಪ್ರೊಟೆಸ್ಟ್ ಮಾಡ್ತಾರೆ. ಜಂತರ್ ಮಂತರಿಂದ ಪಾರ್ಲಿಮೆಂಟ್ ಹೋಗುವಾಗ ಎಲ್ಲವೂ ಕೂಡ ರೆಡಿ ಇರುತ್ತೆ. ಆದರೆ ಸಡನ್ನಾಗಿ ನುಗ್ಗಿದಂಥ ಅಂದರೆ ಈ ಪ್ರತಿಭಟನಾಕಾರರು ಪೊಲೀಸರ ಮೇಲೆ ದಾಳಿ ಮಾಡಿ ಕೊಡ್ತಾರೆ, ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡ್ತಾರೆ, ಜೊತೆಗೆ ಬೇರೆ ಬೇರೆ ವಾಕ್ಯವನ್ನು ಘೋಷಣೆ ಮಾಡ್ತಾರೆ. ಇದರ ಜೊತೆಗೆ ಆ ಹೊತ್ತಿಗೆ ಅಲ್ಲಿ ಆದಂಥ ಒಂದು ಘಟನೆ ಇದೆಯಲ್ಲ, ಅದು ಇದೀಗ ದೊಡ್ಡ ಚರ್ಚೆ ಆಗ್ತಿದೆ. ಹೋರಾಟ ಆಗ್ತಿತ್ತು, ಕೂಗಾಗ್ತಿತ್ತು, ಘೋಷಣೆ ಆಗ್ತಿತ್ತು. ಆದರೆ ಅಲ್ಲಿ ಇದ್ದ ಒಬ್ಬ ಪ್ರತಿಭಟನೆಕಾರ ಒಂದು ಮಹಿಳಾ ಪೊಲೀಸ್ ಮೇಲೆ ಎರಗಿದ ನಂತರ, ದಾಳಿ ಮಾಡಿದ ನಂತರ ಆಗ ಆದಂಥ ಒಂದು ಘಟನೆ ಇದೆಯಲ್ಲ, ಆಗ ಸಿಟ್ಟಿಗೆದ್ದ ಪೊಲೀಸರು, ಭದ್ರತಾ ಸಿಬ್ಬಂದಿಗಳು ಹಿಗ್ಗಾಮುಗ್ಗ ಹೊಡಿತಾರೆ ಪ್ರತಿಭಟನೆಕಾರರ ಮೇಲೆ. ಕೆಲವೊಬ್ಬರಿಗೆ ರಕ್ತ ಬರುತ್ತೆ, ಕೆಲವೊಬ್ಬರಿಗೆ ಅದು ಹುಷಾರಿರಲ್ಲ, ಕೆಲವೊಬ್ಬರನ್ನ ಮನಸೋ ಇಚ್ಛೆ ಪೊಲೀಸರು ಕೂಡ ತಡಿಸ್ತಾರೆ. ಇದರ ಮಧ್ಯೆ ಯಾಕಾಯಿತು, ಅಲ್ಲಿ ತನಕ ಯಾಕೆ ಬಿಟ್ಟರು ಅನ್ನೋದು ನೋಡ್ತಾ ಇದ್ರೆ ಅಮಿತ್ ಶಾ ಅವರಿಗೆ ಗೊತ್ತಿತ್ತು, ನಿಮ್ಮ ಒಂದು ಹೋರಾಟ ಮುಗಿದು ಬಿಡಬೇಕು, ನಿಮ್ಮ ಹೋರಾಟದ ಈ ಬಂಡವಾಳ ಬಯಲಾಗಬೇಕು, ನೀವು ಯಾಕೆ ಮಾಡಿದ್ರಿ, ನೀವು ಅಲ್ಲಿ ತನಕ ಬಂದಂತ ನೀವೆಲ್ಲ ಅಡ್ವರ್ಟ್ ಮಾಡ್ತೀರಿ ಅನ್ನುವಂಥ ಒಂದು ಸಂದರ್ಭ ಗೊತ್ತಿದೆ. ಮೆಟ್ರೋ ಟ್ರೈನ್ನಲ್ಲಿ ಬರುವುದನ್ನು ಗೊತ್ತಿದ್ದು ಕೂಡ ಸುಮ್ಮನಿದ್ರು, ಯಾಕಂದರೆ ಅಲ್ಲಿ ತನಕ ಬರಲಿ. ಇವರ ಉದ್ದೇಶ ಏನು, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು, ಮೋದಿಯವರು ರಾಜೀನಾಮೆ ಕೊಡಬೇಕಂದ್ರೆ ರಾಜೀನಾಮೆ ಕೊಡೋ ತನಕ ನಾವು ಹೊರಡಲ್ಲ ಅನ್ನುವಂಥ ಮಾತು ಹೇಳಬೇಕಿತ್ತು. ಅದನ್ನು ಬಿಟ್ಟು ಪಾರ್ಲಿಮೆಂಟನ್ನು ಉಳಿಸಿ ಮಾಡ್ತೇವೆ, ಜೈ ಉಮರ್ ಖಾಲಿ, ಜೈ ಬಾಂಗ್ಲಾದೇಶ, ಜೈ ಬೇರೆ ಬೇರೆ ಕೆಟ್ಟ ಕೆಟ್ಟ ಘೋಷಣೆಗಳನ್ನ ಕೂಗಿ ಅಲ್ಲಿ ತನಕ ತೆಗೆದುಕೊಂಡು ಹೋಗಿದ್ರು. ಅದು ಕೂಡ ಗೊತ್ತಿತ್ತು. ಇವರ ಬಂಡವಾಳವನ್ನು ಬಟಾಬೈಲು ಮಾಡಬೇಕೇನುವಂಥ ದೃಷ್ಟಿಯಿಂದ ಅಮಿತ್ ಶಾ ಅವರು ಪಾರ್ಲಿಮೆಂಟ್ ತನಕ ಹೋಗುವ ತನಕ ಬಿಟ್ಟರು. ಅದಾದ ನಂತರ ಅವರನ್ನು ಒಮ್ಮೆಲೆ ಮಕ್ಕಾಡೆ ಮಲಗಿಸ್ಬಿಟ್ರು. ನಿನ್ನೆ ಆದಂಥ ಒಂದು ಡೆವಲಪ್ಮೆಂಟಲ್ಲಿ ಕೂಡ ಕಾಂಗ್ರೆಸ್ನವರು ಒಂದು ಮುಖವಾಡ ಬಯಲಾಗಿದೆ, ಅದು ರಾಹುಲ್ ಗಾಂಧಿ ಮುಖವಾಡ ಬಯಲಾಗಿದೆ. ನೋಡಿ, ಪ್ರೊಟೆಸ್ಟ್ ಅಂದ್ಕೊಳ್ಳಿ ಚಿಕ್ಕ ಪುಟ್ಟ ಎತ್ಕೊಳ್ಳಿಕ್ಕೆ ಹೋದಾಗ ರಾಹುಲ್ ಗಾಂಧಿಗೆ ಯಾರೂ ಕೂಡ ಹೊಡೆದಿರಲಿಲ್ಲ, ಯಾರೂ ಕೂಡ ಅವರಿಗೆ ಪಂಚ್ ಮಾಡಿರಲಿಲ್ಲ. ಅವ್ರು ಮಲಗಿದಾಗ ಎತ್ಕೊಳ್ಳಿಕ್ಕೆ ಹೋದಾಗ ಕೆಲವೊಂದು ಯಾವುದೋ ಒಂದು ವಸ್ತು ತಾಗಿರುತ್ತೆ, ಸ್ವಲ್ಪ ಮೂಗಿನ ಕೆಳಗೆ ಗಾಯ ಆಗಿದೆ. ಅದನ್ನೇ ಇಟ್ಕೊಂಡು ಇಡೀ ನಮ್ಮ ದೇಶದ ಕಾಂಗ್ರೆಸ್ ನಾಯಕರು ನಾವು ಪ್ರಶ್ನೆ ಕೇಳಿಕ್ಕೆ ಹೋದ್ರೆ ನಮ್ಮ ಮೇಲೂ ಕೂಡ ಪಂಚ್ ಆಗುತ್ತೆ, ದಾಳಿ ಆಗುತ್ತೆ, ರಕ್ತ ಸೋರುವಂತೆ ಹೊಡಿತಾರೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ನಿಜವಾಗಿಯೂ ಕೂಡ ರಾಹುಲ್ ಗಾಂಧಿ ಅವರಿಗೆ ಆತ್ಮಸಾಕ್ಷಿ ಅನ್ನೋದಿದ್ರೆ ಅವರು ಅದು ಯಾಕೆ ಮೂಗಿ ಗಾಯ ಆಯಿತು ಎನ್ನುವುದನ್ನು ಸರೀಸಾಗಿ ಹೇಳ್ಬಿಟ್ರೆ ಅಷ್ಟಕ್ಕೆ ನೋಡಿ ಪ್ರತಿಭಟನೆ ಆಗಲೇಬೇಕು. ದೇಶದಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಆಗಬೇಕು. ಸರ್ಕಾರದ ಒಂದು ಆ ಮೂಗಿನ ನೇರಕ್ಕೆ ಕೆಲಸ ಮಾಡೋದನ್ನು ಬಿಟ್ಟು ಸರ್ಕಾರ ವಿರುದ್ಧ ಎಲ್ಲರೂ ಕೂಡ ಪ್ರಶ್ನೆ ಎತ್ತಬೇಕಾಗುತ್ತೆ. ಆದರೆ ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡು ನೀವು ನಿಜವಾಗಿಯೂ ಕೂಡ ಪ್ರೊಟೆಸ್ಟ್ ಮಾಡಬೇಕು, ನಿಜವಾಗಿಯೂ ಕೂಡ ನೀಟ್ ಪರೀಕ್ಷೆ ಅಥವಾ ಮೆಡಿಕಲ್ ವ್ಯವಸ್ಥೆ ಬಗ್ಗೆ ಕಾಳಜಿ ಇದ್ದರೆ
ಮೆಡಿಕಲ್ ಮಾಫಿಯಾ ಬಗ್ಗೆ ಒಂದು ಪ್ರೊಟೆಸ್ಟನ್ನು ಮಾಡಬೇಕಿತ್ತು. ಮೆಡಿಕಲ್ ಮಾಫಿಯಾ ವಿರುದ್ಧ ಹೋರಾಡಬೇಕಿತ್ತು. ಯಾರೆಲ್ಲ ಖಾಸಗಿ ಸಂಸ್ಥೆಗಳು ಇನ್ಶೂರೆನ್ಸ್ ಹಣಕ್ಕೋಸ್ಕರ ಇನ್ಶೂರೆನ್ಸ್ ಕಾರ್ಡ್ ಇದ್ದವ್ರನ್ನ ಹೇಗೆ ಅವರನ್ನು ಮಕಾಡೆ ಮಲಗಿಸ್ಬಿಡ್ತಾರೆ. ಕೇವಲ ಜ್ವರ ಬಂದರೂ ಕೂಡ ಅವರಿಗೆ ಅದಾಗಿದೆ ಹೀಗಾಗಿದೆ ಅವ್ರಿಗೆ ಏನು ಬೇರೆ ಹೇಳಿಕೊಂಡು ಇನ್ಶೂರೆನ್ಸ್ ಹಣವನ್ನು ದೋಚುವಂಥ 2 ಲಕ್ಷ 3 ಲಕ್ಷಕ್ಕೆ ದೋಚುವಂಥ ಕೆಲಸ ಮಾಡ್ತಾರೆ. ಅದರ ವಿರುದ್ಧ ಹೋರಾಟ ಮಾಡಬೇಕಿತ್ತು. ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಸರ್ಕಾರಿ ಆಸ್ಪತ್ರೆಗಳು ಮುಚ್ಚೋಗ್ತಿದೆ, ಅಲ್ಲಿ ಪಕ್ಕದಲ್ಲಿ ಹೇಗೆ ಈ ಪ್ರೈವೇಟ್ ಲಾಬಿಗಳು ವರ್ಕೌಟ್ ಅದರ ವಿರುದ್ಧ ಹೋರಾಡಬೇಕಿತ್ತು. ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾಲುಗಟ್ಟಲು ನಿಂತಿರುವಂಥ ರೋಗಿಗಳಿಗೆ ಸರ್ಕಾರದ ವ್ಯವಸ್ಥೆಯಿಂದ ಔಷಧ ಸಿಗ್ತಾಯಿಲ್ಲ, ಡಾಕ್ಟರ್ ಇಲ್ಲ, ಅದ್ರ ವಿರುದ್ಧ ಸರ್ಕಾರದ ವಿರುದ್ಧ ಹೋರಾಡಬೇಕಿತ್ತು. ಬೇರೆ ವಿಷಯ ಅಂದರೆ ನಿಜವಾಗಿಯೂ ಕೂಡ ರಾಜ್ಯದ ದೇಶದ ಜನರ ಆರೋಗ್ಯದ ಬಗ್ಗೆ ಕಾಳಜಿ ಇದ್ದರೆ, ವೈದ್ಯಕೀಯ ವ್ಯವಸ್ಥೆ ಬಗ್ಗೆ ಕಾಳಜಿ ಇದ್ದರೆ ಮೆಡಿಕಲ್ ಮಾಫಿಯಾ ವಿರುದ್ಧ ಹೋರಾಡಬೇಕಿತ್ತು. ಅದು ಸರ್ಕಾರ ಮತ್ತು ಪ್ರೈವೇಟ್ ಎರಡೂ ಸಂಸ್ಥೆಗಳು ಸೇರ್ಕೊಂಡು ಮಾಡ್ತಿರುವಂಥ ಮಾಫಿಯಾದ ವಿರುದ್ಧ ಹೋರಾಡಬೇಕಿತ್ತು. ಅದನ್ನು ಬಿಟ್ಟು ನಾವು ದೇಶವನ್ನು ನೋಡುತ್ತೇವೆ, ಪಾರ್ಲಿಮೆಂಟನ್ನು ಓಡೇಶ್ ಮಾಡ್ತೇವೆ, ಮೋದಿಯನ್ನು ಬೇರೆ ಕಡೆ ಕಳಿಸ್ತೇವೆ ಅಥವಾ ಬೇರೆ ವ್ಯವಸ್ಥೆಯನ್ನು ಮಾಡ್ತೇವೆ ಅನ್ನುವಂಥ ಒಂದು ಮಾತು ಅಥವಾ ಹೋರಾಟ ಇದ್ದಿಲ್ಲ. ಅದು ನಿಜಕ್ಕೂ ಕೂಡ ಒಪ್ಪತಕ್ಕದ್ದು. ಇನ್ನು ಮುಂದಾದರೂ ಕೂಡ ಹೋರಾಟಗಾರರು ನಿಜವಾಗಿಯೂ ಯಾವ ಒಂದು ನಿಜವಾದಂಥ ಹೋರಾಟದಲ್ಲಿ ಬೆಲೆ ಇದೆ, ಹೋರಾಟ ಮಾಡಬೇಕೆನ್ನುವಂಥ ಅರ್ಥಕೊಂಡು ಹೋರಾಟ ಮಾಡಿದ್ರೆ ಇದು ನಿಜಕ್ಕೂ ಕೂಡ ಒಂದು ಹೋರಾಟಕ್ಕೆ ಬೆಲೆ ಇರುತ್ತೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದಿನಕ್ಕೂ ಕೂಡ ಪ್ರಜಾಪ್ರಭುತ್ವ ಪ್ರಬುದ್ಧವಾಗಬೇಕು ಹೊರತು ಇಂಥ ಕೆಳಮಟ್ಟಿಗೆ ಇಳಿಯಬಾರ್ದು. ದೇಶ ಅಂದ್ಕೂಡಲೇ ಅದು ಗಡಿ ವ್ಯವಸ್ಥೆ ಇರುತ್ತೆ, ದೇಶ ಅಂದ್ಕೂಡಲೇ ಒಂದು ಭದ್ರತಾ ಸಿಬ್ಬಂದಿ ಇರುತ್ತೆ, ಗಡಿ ಅಂದ್ಕೂಡಲೇ ಎಲ್ಲವೂ ಇರುತ್ತೆ. ಆದರೆ ಹೋರಾಟಗಾರರ ಒಂದು ಕೆಟ್ಟ ನಡೆ ಇದೆಯಲ್ಲ, ಇನ್ನು ಮುಂದೆ ಹೋರಾಟಗಾರರಿಗೂ ಕೂಡ ಒಂದು ಕೆಟ್ಟ ಅವಮಾನ. ಹೇಗೆಂದರೆ ದೇಶ ಹೊಡೆಯುವಂಥದ್ದಾಗಿರ್ಬೋದು, 370 ಆರ್ಟಿಕಲ್ ವಿಷಯ ಆಗಿರ್ಬೋದು, ಉಮರ್ ಕಾಲಿನ ರಿಲೀಸ್ ಮಾಡಿ ಅನ್ಬೋದು, ಅಥವಾ ಈ ಚೂಪಾದ ಕಲ್ಲು ಇಟ್ಕೊಂಡು ಆ ಚೂಪನ್ನು ತೋರಿಸೋದಿರ್ಬೋದು, ಎಲ್ಲವೂ ಕೂಡ ದೇಶದ ಸಾರ್ವಭೌಮತೆಗೆ ಹಿಡಿದಂಥ ಒಂದು ಕೆಟ್ಟ ಕಪ್ಪು ಚುಕ್ಕಿ ಅಂತ ಹೇಳ್ಬೋದು. ಏನೇ ಆಗಲಿ ಇನ್ನು ಮುಂದಾದರೂ ಕೂಡ ಇಂಥ ಒಂದು ಕೆಟ್ಟ ಹೋರಾಟ ಆಗಬಾರ್ದು. ಜೊತೆಗೆ ಸರ್ಕಾರ ಕೂಡ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಕೊಟ್ಬಿಟ್ಟು ಇಲ್ಲಿ ನಮಗೆ ಮತ್ತೊಂದು ರಾಜೀನಾಮೆ ಕೊಡಬೇಕಾಗುತ್ತೆ. ಈಗ ಒಂದು ವಿಕೆಟ್ ಹೋಗ್ಬಿಡುತ್ತೆ, ಮುಂದೆ ನಮಗೆ ಮತ್ತೊಂದು ವಿಕೆಟ್ ಹೋಗ್ಬೋದು ಎನ್ನುವಂಥ ಒಂದು ಸಣ್ಣತನದಿಂದ ಮಾತುಕತೆಗೆ ಹೋಗಿಲ್ಲ. ಜೊತೆಗೆ ತಾನು ನಡೆದಿದ್ದೆ 14 ವರ್ಷ ಅಥವಾ 12 ವರ್ಷದ ಮೋದಿ ಸರ್ಕಾರದಲ್ಲಿ ಯಾವೊಬ್ಬ ಮಂತ್ರಿಯೂ ಕೂಡ ರಾಜೀನಾಮೆ ಕೊಟ್ಟಂಥ ಇತಿಹಾಸ ಇಲ್ಲ. ಅವ್ರ ಮೇಲೆ ಆರೋಪ ಬಂದಿದೆ. ಅವರು ಮಾಡುವಂಥದ್ದು ರಾಜಕೀಯ ಬೇರೆ ಇಲ್ಲ. ನಾವು ತಪ್ಪು ಮಾಡಿಲ್ಲ, ನಾವು ತಪ್ಪು ಮಾಡದೆ ಆ ರಾಜೀನಾಮೆಯನ್ನು ಕೊಟ್ಬಿಟ್ರೆ ನಾವು ಕೂಡ ತಪ್ಪಿತಸ್ಥರು ಎನ್ನುವಂಥ ಭಾವನೆ ಬರುತ್ತೆ. ಇನ್ನು ಮುಂದೆ ಅದೇ ರೀತಿಯಲ್ಲಿ ಮುಂದುವರ್ಕೊಂಡು ಹೋಗಿ ನಮ್ಮ ಸರ್ಕಾರಕ್ಕೆ ಕಪ್ಪು ಚುಕ್ಕಿ ಎನ್ನುವಂಥ ಮಾತು ಕೂಡ ಕೇಳಿಬರುತ್ತೆ. ಅನ್ನೋ ದೃಷ್ಟಿಯಲ್ಲಿ ಮಂಡು ಹಿಡಿದಂತಿರುವಂಥ BJP ಕೂಡ ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ಕೊಡುವಂಥ ಒಂದು ಸನ್ನಿವೇಶಕ್ಕೆ ಹೋಗ್ತಿಲ್ಲ. ಜೊತೆಗೆ ಅವರ ಖಾತೆ ಬದಲಾವಣೆ ಮಾಡುವಂಥ ಸನ್ನಿವೇಶಕ್ಕೆ ಹೋಗ್ತಿಲ್ಲ. ನೋಡಬೇಕು ಇನ್ನು ಮುಂದೆ ಏನಾಗತ್ತಂತ. ನಿನ್ನೆ ಮೋದಿಯವರು ಕೂಡ ಮಾತಾಡಿದರೆ, ಧರ್ಮೇಂದ್ರ ಪ್ರಧಾನ್ ಕೂಡ ಮೊಟ್ಟ ಮೊದಲ ಬಾರಿಗೆ ಟ್ವೀಟ್ ಮಾಡಿದ್ರೆ ಅದು ರಾಹುಲ್ ಗಾಂಧಿ ಅವರಿಗೆ ಹಿಗ್ಗಾಮುಗ್ಗ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ. ಇವೆಲ್ಲವೂ ಕೂಡ ಗೊತ್ತಿದ್ದೆ ಅಮಿತ್ ಶಾ ಅವರು ಇಂಥ ಒಂದು ಪ್ರತಿಭಟನೆಯನ್ನು ಪಾರ್ಲಿಮೆಂಟ್ ಗೋಡೆ ತನಕ ಹೋಗೋ ತನಕ ಬಿಟ್ಟರು, ಪಾರ್ಲಿಮೆಂಟ್ ಗಡಿ ತನಕ ಹೋಗೋಬಿಟ್ರು. ತದನಂತರ ಅವರ ಒಂದು ಮಾಸ್ಟರ್ ಪ್ಲ್ಯಾನ್ ಇದೆ, ಅಮಿತ್ ಶಾ ಅವರ ಮಾಸ್ಟರ್ ಪ್ಲ್ಯಾನ್ ನಿಜಕ್ಕೂ ಕೂಡ ವರ್ಕೌಟ್ ಆಯಿತು ಅಂತ ಹೇಳ್ಬೋದು. ಓಕೆ, ಲಾಠಿ ಚಾರ್ಜ್ ಆಯಿತು ಅಥವಾ ಟಿಯರ್ ಗ್ಯಾಸ್ ಅಪ್ಲೈ ಆಯಿತು, ಎಲ್ಲವೂ ಕೂಡ ಹೌದು. ಆದರೆ ಅಲ್ಲಿ ತನಕ ಯಾಕೆ ಹೋಯಿತು, ಟಿಯರ್ ಗ್ಯಾಸ್ ಹಾಕೋ ತನಕ ಯಾಕೆ ಹೋಯಿತು, ಯಾಕೆ ಹೋರಾಟಗಾರರು ಕಲ್ಲು ಎತ್ಕೊಬಂದರು, ಯಾಕೆ ಹೋರಾಟಗಾರರು ಟಿಯರ್ ಗ್ಯಾಸ್ ಅಥವಾ ಬೇರೆ ಶೆಲ್ಲನ್ನು ಎತ್ಕೊಬಂದರು, ಯಾಕೆ ಹೋರಾಟಗಾರರು ಮಹಿಳಾ ಪೇದೆಯ ಮೇಲೆ ದೌರ್ಜನ್ಯವನ್ನು ಮಾಡಿದ್ರು, ಇದು ಕೂಡ ಇದೀಗ ಚರ್ಚೆ ಆಗ್ತಿರೋ ವಿಷಯ. ಯಾಕೆ ಹೋರಾಟಗಾರರು ಹೋರಾಟ ಮಾಡೋ ಬದಲು ಪೆಪ್ಪರ್ ಸ್ಪ್ರೇನ ಇಟ್ಕೊಬಂದು, ಇದು ಹೋರಾಟವೋ ಅಥವಾ ದಾಳಿಯೋ ಅಥವಾ ಗಲಭೆಯೋ, ಇದರ ಮೇಲೆ ಚರ್ಚೆ ಆಗಲೇಬೇಕಾಗಿದೆ. ನೋಡಬೇಕು ಮುಂದಿನ ದಿನಗಳ ಈ ಒಂದು ಪೆಪ್ಪರ್ ಸ್ಪ್ರೇ ಹೋರಾಟ, ಈ ಕಾಕ್ರೋಚ್ ಪಾರ್ಟಿ ಹೋರಾಟ, ಈ ಒಂದು ಅರವಿಂದ್ ಕೇಜ್ರಿವಾಲ್ ಅವರ ಈ ಜಲಿಯನ್ ವಾಲಾ ಹೋರಾಟ ಎಲ್ಲೂ ಕೂಡ ಎಲ್ಲಿಗೆ ಹೋಗು ನಿಲ್ಲತ್ತೆ ಕೂಡ ಕಾದು ನೋಡೋಣ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.